ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಯುದ್ಧ ತೀರ್ತಾ ಇಲ್ಲ. ಸಂಘರ್ಷ ಶಮನಕ್ಕೆ ಇರಾನ್ ಮುಂದೆ 15 ಪ್ರಸ್ತಾವನೆಗಳನ್ನು ಇಟ್ಟಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 15 ಪ್ರಸ್ತಾವನೆಗಳನ್ನು ಇಟ್ಟಿದ್ದಾರಂತೆ. ಈ ಯುದ್ಧ ನಿಲ್ಲಬೇಕು ಅಂತ ಹೇಳಿದ್ರೆ ಈ ಪ್ರಸ್ತಾವನೆಗೆ ಅವರು ಒಪ್ಪಿಕೊಳ್ಳಬೇಕು ಅಂತ. ಪಾಕ್ ಮಧ್ಯವರ್ತಿಗಳ ಮೂಲಕ ಇರಾನ್ಗೆ ಇವುಗಳನ್ನು ರವಾನೆ ಮಾಡಿದ್ದಾರೆ ಅಂತ. ಡೊನಾಲ್ಡ್ ಟ್ರಂಪ್ 15 ಪ್ರಸ್ತಾವನೆಗಳನ್ನು ಇದೀಗ ಮುಂದಿಟ್ಟಿರೋದು. ಪರಮಾಣು ಯೋಜನೆಯನ್ನು ಸ್ಥಗಿತಗೊಳಿಸಬೇಕಾಗಿದೆ ಇರಾನ್. ಇದೇ ವಿಚಾರಕ್ಕೆ ಶುರುವಾದಂತಹ ಯುದ್ಧ ಇದು. ಅನೇಕ ಎಚ್ಚರಿಕೆಗಳನ್ನು ಕೊಟ್ಟಿತ್ತು. ಅಮೆರಿಕಾಗೆ ಇರಾನ್ನ ಪರಮಾಣು ಯೋಜನೆ ಸ್ಥಗಿತಗೊಳ್ಳಬೇಕು. ಇಸ್ರೇಲ್ಗೆ 1979ರಿಂದ ಕಳೆದ 2-3 ದಶಕಗಳಿಂದ ಇರಾನ್ ಪದೇ ಪದೇ ಇಸ್ರೇಲ್ಗೆ ಬೆದರಿಕೆ ಒಡ್ಡೋ ಪ್ರಯತ್ನವನ್ನು ಮಾಡ್ತಾ ಇದೆ ಮತ್ತು ಹಮಾಸ್ ಲೆಬನಾನ್ಗೆ ಸಪೋರ್ಟ್ ಮಾಡೋ ಪ್ರಯತ್ನವನ್ನು ಮಾಡ್ತಿದೆ. ಆ ಸಪೋರ್ಟನ್ನು ತಡಿಬೇಕು, ಆ ಸಪೋರ್ಟ್ ನಿಲ್ಲಬೇಕು ಅನ್ನೋದು ಇಸ್ರೇಲ್ನ ಉದ್ದೇಶ ಆಗಿತ್ತು. ಇದೇ ಕಾರಣಕ್ಕಾಗಿ ಈ ಯುದ್ಧ ಶುರುವಾಗಿದ್ದು. ಹೀಗಾಗಿ ಇದೀಗ ಒಂದು 15 ಪ್ರಸ್ತಾವನೆಗಳನ್ನು ಅಮೆರಿಕ ಮುಂದಿಟ್ಟಿದೆ. ಏನು? 1 ತಿಂಗಳ ಅವಧಿಯ ಕದನ ವಿರಾಮ ಆಗಬೇಕು ಅನ್ನೋದು ಅವರದ್ದೊಂದು ಪ್ರಸ್ತಾವನೆ. ಎರಡನೇದ್ದು ಅಭಿವೃದ್ಧಿ ಮಾಡಿರುವಂಥ ಪರಮಾಣು ಕೇಂದ್ರಗಳ ಸ್ಥಗಿತ ಆಗಬೇಕು ಅಂತ. ಇರಾನ್ನ ಬಳಿ ನಂಟಾಜ್ ಸೇರಿದಂತೆ ಇಸ್ಫಹಾನ್ ಮತ್ತು ಫೋರ್ಡ್ ಈ 3 ಪರಮಾಣು ಕೇಂದ್ರಗಳಿದೆ. ಈ 3 ಪರಮಾಣು ಕೇಂದ್ರಗಳನ್ನು ಕೂಡ ಸ್ಥಗಿತಗೊಳಿಸಬೇಕು ಅನ್ನೋದು ಅಮೆರಿಕದ ಬೇಡಿಕೆ. ನಂಟಾಜ್ ಮೇಲೆ ಇದೇ ಕಾರಣಕ್ಕಾಗಿಯೇ ಇಸ್ರೇಲ್ ಮೊನ್ನೆ ತನ್ನ ದಾಳಿಯನ್ನು ನಡೆಸಿತ್ತು. ಅದರ ಮುಂದುವರೆದವಾಗಿ ಇಸ್ರೇಲ್ನ ಪರಮಾಣು ಕೇಂದ್ರದ ಮೇಲೆ ಇರಾನ್ ಕೂಡ ದಾಳಿ ಮಾಡಿದ್ದನ್ನು ನಾವು ಗಮನಿಸಿದ್ದೀವಿ. ಇದು ಒಂದು ಕೂಡ ಬೇಡಿಕೆ. ಮತ್ತೊಂದು ಕಡೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದೋದಿಲ್ಲ ಅಂತ ಇರಾನ್ ಹೇಳಬೇಕು, ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಇದೊಂದು ಬೇಡಿಕೆ. ಮತ್ತೊಂದು ಪ್ರಮುಖವಾಗಿ ನೋಡೋದಾದರೆ ಯುರೇನಿಯಂ ಅಭಿವೃದ್ಧಿಯನ್ನು ನಾವು ಪೂರ್ಣವಾಗಿ ನಿಲ್ಲಿಸಬೇಕು ಅಂತ. ಯುರೇನಿಯಂ ಅಭಿವೃದ್ಧಿ ಇರಾನ್ ದೇಶದ ಕಡೆಗೆ ಸರಿಸುಮಾರು 440.9 kg ಯುರೇನಿಯಂ ಇದೆ. ಪುಷ್ಟೀಕರಿಸಿದ ಯುರೇನಿಯಂ ಇದು. ಇದನ್ನು ಕೂಡ ಅವರು ನಿಲ್ಲಿಸಬೇಕು ಅಂತ ಈ ಬೇಡಿಕೆ ಇದೆ. US ರಾಯಭಾರಿ ಕಚೇರಿ ಸ್ಫೋಟಿಸಿದೆ ಇರಾನ್. ಇವೆಲ್ಲದರ ನಡುವೆ ಈ ಎಲ್ಲ ಪ್ರಸ್ತಾವನೆಗಳ ನಡುವೆ ಆಗಿರುವಂಥ ಬೆಳವಣಿಗೆ ಇದು. ಇಸ್ರೇಲ್ ಮೇಲೂ ಕೂಡ ಕ್ಷಿಪಣಿ ದಾಳಿ, ಮನೆಗಳು ಧ್ವಂಸ ಆಗಿದೆ. ಇಸ್ರೇಲ್ ಮೇಲೆ ಆಗಿರುವಂಥ ಬೆಳವಣಿಗೆ ಇದು. ಕುವೈತ್ ಆಯಿಲ್ ಟ್ಯಾಂಕ್ ಮೇಲೆ ಇರಾನ್ ದಾಳಿ ಮಾಡಿದೆ. ಕುವೈತ್ ಆಯಿಲ್ ಟ್ಯಾಂಕ್ ಮೇಲೆ ದಾಳಿ ಆಗಿರೋದು ಕುವೈತ್ ಏರ್ಪೋರ್ಟ್ ಬಳಿ ಇರುವಂತಹ ತೈಲ ಟ್ಯಾಂಕ್ ಇದು. ಇದರ ಮೇಲೆ ಆಗಿರುವಂತಹ ದಾಳಿ ದಗದಗಿಸಿ ಕುವೈತ್ನ ತೈಲ ಟ್ಯಾಂಕರ್ ಉರಿದುಬಿಟ್ಟಿದೆ. ಬೇಡಿಕೆಗಳನ್ನು ನೋಡ್ತಾ ಇದ್ದೀವಿ ನಾವು. ನಂಟಾಜ್, ಇಸ್ಫಹಾನ್ ಮತ್ತು ಫೋರ್ಡ್ ಈ ಪರಮಾಣು ಸೌಲಭ್ಯಗಳನ್ನು ನಾಶಪಡಿಸಬೇಕು. ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಗೆ ಈ ಪರಮಾಣು ಸಂಬಂಧ ವಸ್ತುಗಳನ್ನು ಕೊಡಬೇಕು, ವರ್ಗಾವಣೆ ಮಾಡಬೇಕು ಅನ್ನೋದು ಟ್ರಂಪ್ ಅವರ ಪ್ರಸ್ತಾವನೆ. ಮತ್ತೊಂದು ಕಡೆ ಭಯೋತ್ಪಾದಕ ಸಂಘಟನೆ ಮುಖಾಂತರ ನಡೀತಾ ಇರುವಂಥ ಪರೋಕ್ಷ ಯುದ್ಧಗಳನ್ನು ನಿಲ್ಲಿಸಬೇಕು. ಒಂದು ಆರೋಪ ಇರಾನ್ ಮೇಲೆ ಇರುವಂಥದ್ದು, ಹಮಾಸ್ಗೆ ಇವರು ಶಸ್ತ್ರಾಸ್ತ್ರಗಳನ್ನು ಕೊಡ್ತಾರೆ, ಆ ಹಮಾಸ್ನವರು ಇಸ್ರೇಲ್ ಮೇಲೆ ದಾಳಿ ಆಗಬೇಕು ಅಂತ ನೋಡ್ಕೊಳ್ತಾರೆ. ಪದೇ ಪದೇ ನಾವು ಗಾಜಾ ಪಟ್ಟಿ ಆಗಿರ್ಬೋದು, ಲೆಬನಾನ್ ಮುಖಾಂತರ, ಲೆಬನಾನ್ನಲ್ಲಿ ಇರುವಂತಹ ಫೆಲಿಸ್ಟೀನ್ ಏನಿದ್ದಾರೆ ಅವರು ಕೂಡ ದಾಳಿ ಮಾಡೋದನ್ನು ನಾವು ಗಮನಿಸಿದ್ದೀವಿ. ಆ ಭಯೋತ್ಪಾದಕ ಗುಂಪುಗಳಿಗೆ ಹಣಕಾಸು ಮತ್ತು ಶಸ್ತ್ರಾಸ್ತ್ರಗಳ ಈ ನೆರವನ್ನು ಇರಾನ್ ಏನು ಮಾಡ್ತಾ ಇದೆ ಅದನ್ನು ಸ್ಥಗಿತಗೊಳಿಸಬೇಕು ಅನ್ನೋ ಕೂಡ ಬೇಡಿಕೆ ಕೂಡ ಟ್ರಂಪ್ ಅವ್ರದ್ದು ಇರೋದು. ಇರಾನ್ ಕ್ಷಿಪಣಿ ಮತ್ತು ದಾಸ್ತಾನುಗಳ ಮೇಲೆ ಮಿತಿ ಹೇರಬೇಕು ಅಂತ. ಯುದ್ಧ ಶುರುವಾದಾಗ ಅಮೆರಿಕ ಏನು ಅನ್ಕೊಂಡಿತ್ತು, ಇರಾನ್ ಬಳಿ ಕೇವಲ 2000 ಕಿಲೋಮೀಟರ್ ಮಾತ್ರ ಹೋಗುವಂಥ ಕ್ಷಿಪಣಿಗಳಿದೆ ಎನ್ನುವಂಥ ಲೆಕ್ಕಾಚಾರದಲ್ಲಿ ಅವರೆಲ್ಲ ಇದ್ದರು. ಆದರೆ ಇರಾನ್ನ ಬಳಿ 4000 ಕಿಲೋಮೀಟರ್ ಹೋಗುವಂತಹ ಸೆಜ್ಜಿಲ್ 2 ಎನ್ನುವಂಥ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಇದೆ ಅನ್ನೋದು ಈ ಯುದ್ಧ ಶುರುವಾದ ನಂತರ ಗೊತ್ತಾಯಿತು. ಹೀಗಾಗಿ ಅವೆಲ್ಲವುಗಳನ್ನು ಕೂಡ ಮುಕ್ತ ಮಾಡಬೇಕು ಅನ್ನೋ ಬೇಡಿಕೆಯನ್ನು ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಮುಂದೆ ಇಟ್ಟಿದ್ದಾರೆ ಪಾಕಿಸ್ತಾನದ ಮೂಲಕ.